ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಗುರುವನ್ನ ನಾಮಸ್ಮರಣೆಯೊಂದಿಗೆ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ರಕ್ಷಾಬಂಧನದ ಬ್ಲಾಗು. ರಕ್ಷಾಬಂಧನ ಮತ್ತು ರಕ್ಷಾಬಂಧನ ಸೋಮವಾರ ಮತ್ತು ಮಂಗಳವಾರದ ಒಂದು ಸಣ್ಣ 2 ರೆಸಿಪಿಯನ್ನು ಒಂದು ಸಣ್ಣ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಈ ರೀತಿ ರಕ್ಷಾಬಂಧನ ಅಥವಾ ದೀಪಾವಳಿದ ಹಬ್ಬ ಬಂತಂದ್ರೆ ಮನಸ್ಸಿಗೆ ಎಲ್ಲೋ ಒಂದು ರೀತಿ ಬೇಜಾರು ಅನಿಸ್ಬಿಡುತ್ತೆ. ಯಾಕಂದರೆ ನಾನು ನಮ್ಮ ಸಮಂತನ ಪ್ರೆಗ್ನೆಂಟ್ ಇದ್ದಿಲ್ಲ, ನಂಗೆ ಹೆಣ್ಮಗುನೂ ಆತಿತ್ತು, ಭಾಳ ಕಾನ್ಫಿಡೆನ್ಸ್ ಇತ್ತು. ಮತ್ತು ನನಗೆ ಹೆಣ್ಮಗುನೂ ಬೇಕತ್ತೆ. ಎಲ್ಲ ಯಾವ ದೇವ್ರಿಗೆ ಹೋದರೂ ನಂಗೆ ದೇವರೇ ಈ ಸಲ ನನಗೆ ಹೆಣ್ಮಗು ಆಗ್ಲತ್ತೆ ಎಲ್ಲ ಬಿಡ್ಕೊಂಡೆ. ಆದರೆ ಅದು ಕೂಡ ಗಂಡು ಮಗು ಆಯಿತು. ಇಂಥ ಹಬ್ಬಗಳೆಲ್ಲ ಬಂದಾಗ ಒಂದು ರೀತಿ ಮನಸ್ಸಿಗೆ ಬೇಜಾರು ಅನಿಸ್ಬಿಡ್ತೈತೆ. ಯಾಕಂದರೆ ಅಲ್ಲಿ ನಾವು ಒಂದೊಂದು ಸಲ ಊರಿಗೆ ಹೋಗಿ ಕಟ್ಸ್ಕೊಕ್ಕಾಗಲ್ಲ, ಅಥವಾ ಒಂದೊಂದು ಸಲ ರಾಖಿಯನ್ನು ಕಟ್ದಿಲ್ಲ ಅಂದ್ರೆ ಎಲ್ಲ ಮಕ್ಕಳು ಕಟ್ಸ್ಕೊಂಡಿರ್ತಾವೆ. ಮಮ್ಮಿ ನಮಗೆ ಯಾವಾಗ ಕಟ್ತಾರೆ ಅಂತ ಕೇಳಿದಾಗ ಒಂದೊಂದು ಸಲ ಮನಸ್ಸಿಗೆ ಬೇಜಾರು ಅನಿಸ್ಬಿಡ್ತಿದ್ವಿ. ಆದರೂ ಈಗ ಎಲ್ಲೋ ಒಂದು ಕಡೆ ಇವರಿಬ್ಬರು ನಾವು ಇಲ್ಲಿ ಬಂದಾಗಿಂದ ಇಲ್ಲ ನಮ್ಮ ಮನೆ ಬಾಜುಕ್ನವ್ರ ಇವರಿಬ್ಬರು ಬಂದು ನಮ್ಮ ಸಂಪ್ರೀತಿಗೆ ನಮ್ಮ ಸಮರ್ಥಗ ವರ್ಷ ನಾವು ಹೇಳಿಕಿಂತ ಮೊದಲು ಅವರ ಬಂದು ರಾಖಿ ಕಟ್ತಾರೋ ಒಂದು ರೀತಿ ಖುಷಿ ಅನಿಸ್ತೈತಿ. ಅವ್ರಿಗೆ ನೋಡಿ ಇದೇ ರೀತಿ ಅವ್ರ ಬಾಂಧವ್ಯ ಇದೇ ಇರಲಿ. ನಮ್ಮ ನೆಗ್ಯಾನಿ ಮಕ್ಕಳು ಎಲ್ಲರೂ ಇದ್ದಾರೆ, ಆದರೆ ನಾವು ಊರಿಗೆ ಹೋಗಿ ಕಟ್ಸ್ಕೊ ಅಂಥದ್ದು ಅಥವಾ ಅವರು ಬಂದು ಇಲ್ಲಿ ಕಟ್ಸೋವಂಥ ಒಂದು ವ್ಯವಸ್ಥೆನೂ ಕೂಡ ಇಲ್ಲ. ಎಲ್ಲರೂ ಅದು ಕೆಲಸ ಇರ್ತೈತೆ ಅಂತ ಹೇಳಿ ಹೋಗಿರ್ತಾರೆ. ಇನ್ನು ಈ ರಾಯರ ಆರಾಧನೆ 3 ದಿನದ 353ನೇ ಏನು ಆರಾಧನೆ ಇಲ್ಲ. ಈ ಒಂದು ಸೇವೆಯನ್ನು ಇದೇನ ಫಸ್ಟ್ ಟೈಮ್ ಮಾಡ್ಕೋದೇನು. ರಾಯರ ಪರಿಮಳ ಗ್ರಂಥ ನಮ್ಮ ಮನೆಗೆ ಬಂದ ಇಲ್ಲಂದ್ರೆ ಒಂದು 7-8 ತಿಂಗಳಾಯಿತು. ಆದರೆ ನಂಗೆ ಯಾವತ್ತೂ ರಾಯರ ಸೇವೆಯನ್ನು ಮಾಡೋಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಈ ಜೀವನದಾಗ ಇದೇ ಫಸ್ಟ್ ಟೈಮ್ ನಾನು ರಾಯರ ಸೇವೆಯನ್ನು ಮಾಡ್ಕೋದೇನು. ಒಂದು ರೀತಿ ಮನಸ್ಸಿಗೆ ಎಲ್ಲೋ ಒಂದು ರೀತಿ ನೆಮ್ಮದಿ. ನನಗೂ ಇಷ್ಟೇ ಕೋಟ್ಯಾಂತರ ಜನರು ಸೇವೆ ಮಾಡ್ತಿರ್ತಾರೆ, ಆದರೂ ನಮಗೂ ಒಂದು ಸಲ ಅನಿಸ್ತದೆ ನಾವು ಸೇವೆಯನ್ನು ಮಾಡಬೇಕು. ಇನ್ನೊಂದು ಯಾರೋ ಹೇಳ್ತಾರೆ ಅಂತ ನಾವು ಸೇವೆಯನ್ನು ಮಾಡಬಾರ್ದು. ಯಾವಾಗ ನಮ್ಮ ಮನಸ್ಸಿಗೆ ಅನಿಸ್ತೈತಿ, ಯಾವಾಗ ನಾವು ಸೇವೆಯನ್ನು ಮಾಡಬೇಕು ಅನ್ನೋ ವಿಚಾರ ನಮಗೆ ಬರ್ತಾವಲ್ಲ, ಅವಾಗ ಖಂಡಿತವಾಗಿ ಆ ದೇವರ ಯಾವುದೇ ಒಂದು ದೇವರ ಸೇವೆ ಆಗಲಿ ಖಂಡಿತವಾಗಿ ಆ ದೇವರ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೊತಾ. ಅದೇ ರೀತಿ ನನ್ನ ಜೀವನದಾಗೂ ಕೂಡ ಅದು. ಯಾಕಂದ್ರೆ ನಾನು ಎಷ್ಟೋ ಸಲ ಪ್ರಯತ್ನ ಮಾಡೀನಿ ಸೇವೆ ಮಾಡಬೇಕಪ್ಪ, ಗುರುವಾರ ಮಾಡಬೇಕಾದ್ರೆ ಏನೋ ಒಂದು ಆ ಅಡಚಣೆಗಳು ಅಥವಾ ಏನೋ ಒಂದು ಆಗಿನ ಆ ಸೇವೆಯನ್ನು ಮಾಡ್ಕೋಗ್ಲತ್ತದ. ಆದರೆ ಈ 3 ದಿನದ ಸೇವೆಯನ್ನು ಮಾಡೋದ್ನಾಗ ಒಂದು ರೀತಿ ಖುಷಿ, ಒಂದು ರೀತಿ ನಮ್ಮ ಸಮಾಧಾನ, ಏನೋ ಒಂದು ಪಾಸಿಟಿವ್ನೆಸ್. ನಮ್ಗೆ ಏನೋ ಆಗಲಿಲ್ಲ ಅಂದ್ರೆ ನಮ್ಮ ಜೀವನದಾಗ ಏನೋ ಒಂದು ಐತಿ, ಒಂದು ದೈವಶಕ್ತಿ ನನ್ನ ಜೊತೆ ಐತಿ ಅನ್ನೋ ಒಂದು ಫೀಲಿಂಗ. ಹಾಗಾಗಿ ಈ ಸಲ ನನಗೆ ಈ ಸೇವೆ ಮಾಡೋಕ್ಕೆ ಸಿಕ್ಕಿದ್ಲ ಒಂದು ರೀತಿ ಖುಷಿ. ನಮ್ಮ ಮನ್ಯಾಗ ಸಕಟ್ ಎಲ್ಲರೂ ಅನ್ತಾರೆ ಸೇವೆ ಮಾಡ್ತದೆ ಮಾಡು. ಆದರೆ ಎಲ್ಲರೂ ಕೇಳಿದಾರಲ್ಲ, ರಾಯರ ಅನೇಕ ಅನುಭವಗಳನ್ನ ಹೇಳಿರ್ತಾರೋ ಅಥವಾ ನಾವು ಕೇಳಿರ್ತೇವೆ. ಆದ್ರೆ ನನಗೆ ಅನುಭವಕ್ಕಿಂತನೂ ಜಾಸ್ತಿ ಈ ಸೇವೆ ಮಾಡೋದಕ್ಕಿಂತ ಇಷ್ಟ ಆಗ್ತೈತಿ. ನನಗೆ ಬೇಕಾದ ಎಲ್ಲ ಏತ ಅನ್ನೋದಕ್ಕಿಂತನೂ ನಂಗೆ ರಾಯರ ಸೇವೆ ಮಾಡಬೇಕನ್ನೋ ಒಂದು ಆಸೆ ಇತ್ತು. ಅದೇ ರೀತಿ ಇವತ್ತು 2ನೇ ದಿನದ ಸೇವೆ, 2ನೇ ದಿನದ ಒಂದು ಸೇವೆ ಆಗಿರುವುದರಿಂದ ರಾಘವೇಂದ್ರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ. ಅಂದರೆ ನನಗೆ ಇದು ಗುರುತಿಲ್ಲ, ಅದು ರಾಘವೇಂದ್ರ ಸ್ವಾಮಿದಾಗ ಎಷ್ಟು ನಿಯಮಗಳು ಪಾಲನೆ ಮಾಡಬೇಕು ಅಷ್ಟೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಕೋಣ. ಯಾಕಂದರೆ ರಾಘವೇಂದ್ರ ಸ್ವಾಮಿ ಗ್ರಂಥ ಪರಿಮಳ ಗ್ರಂಥ ಏನು ಬರ್ತಿದೆ ಅದ್ರ ಜೊತೆಗೆ ಸಂಪೂರ್ಣ ಮಾಹಿತಿ ರಾಯರ ಸೇವೆ ಹೆಂಗೆ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಗ್ರಂಥ ಸಕಟ್ ಅವ್ರು ಕೊಟ್ಟಿದ್ದಾರೆ. ಆ ಗ್ರಂಥ ಎಲ್ಲ ಓದಿನಿ. ನಾ ಒಂದು ಸೇವೆ ಮಾಡಿದಾರೆ ಒಂದು 2-3 ಜನ ಕೇಳೀನಿ, ಎಲ್ಲರೂ ಹೇಳ್ತಾರೆ. ಆದರೆ ನಮ್ಗೆ ಕ್ಲಿಯರಾಗಿ ನಮ್ಗೆ ಯಾವುದೇ ಒಂದು ಸೇವೆಯನ್ನು ಮಾಡೋದ್ನಾಗ ನಮ್ಮ ಮನಸ್ಸಿನಾಗ ಒಂದು ಡೌಟ್ ಅನ್ನೋದು ಇರಬಾರ್ದು. ಯಾವುದೇ ಒಂದು ಸೇವೆ ಮಾಡೋದ್ನಾಗ ಪೂರ್ಣ ವಿಶ್ವಾಸದಿಂದ ಸೇವೆ ಮಾಡಿದಂದ್ರೆ ಖಂಡಿತವಾಗಿ ಆ ಥರ ನಾವು ಏನು ನಮ್ಮ ಇಚ್ಛೆ ಇರ್ತೈತಿಲ್ಲ ಅದು ಪೂರ್ಣ ಆಗೇ ಆಗ್ತೈತಿ. ಅದೇ ರೀತಿ ಇವತ್ತು 2ನೇ ದಿನಕ್ಕೆ ನೀನು ಶಾವಿಗೆ ಪಾಯಸ ನೈವೇದ್ಯ ಮಾಡೀನಿ. ಇವತ್ತು ಒಂದು ಸ್ವಲ್ಪ ನೈವೇದ್ಯ ಏನಾರು ಮಾಡಬೇಕು ರಾಯರಿಗೆ ಪ್ರಿಯವಾದ ಅಂತೇಳಿ ಹಯಗ್ರೀವ ಅಂತೇಳಿ ನೈವೇದ್ಯ ಅಂದರೆ ಕಡಲೆಬೇಳೆದ ನೈವೇದ್ಯ ಮಾಡ್ಕೋದೇನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು. ಮೊದಲನೇದಾಗಿ ನೀವು ಒಂದು ಬಟ್ಲು ಆಗೋಷ್ಟು ಅಥವಾ ಅರ್ಧ ಬಟ್ಲು ಆಗೋಷ್ಟು ಕಡಲೆ ಬೇಳೆಯನ್ನು ಸ್ವಚ್ಛಂಗೆ ತೊಳೆದ ನೆನೆ ಇಡಬೇಕು. 2-3 ತಾಸು ನೆನೆ ಇಟ್ಟು ಅದಕ್ಕೆ ಆಮೇಲೆ ಅದನ್ನು ಕುಕ್ಕರ್ಗೆ ಹಾಕಿ 3 ವಿಸಿಲ್ ಅಥವಾ 4 ವಿಸಿಲ್ ಇಟ್ಕೋಬೇಕು. ಆಮೇಲೆ ನಾವು ಎಷ್ಟು ಕಡಲೆಬೇಳೆ, ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿದ್ರೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡು ಅದನ್ನು ಒಂದು ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೋಬೇಕು. ಆ ಪಾಕದಾಗ ಕುದಿಸಿಟ್ಟಂಥ ಕಡಲೆಬೇಳೆ, ಆಮೇಲೆ ಅದಕ್ಕೆ ನಾವು ಬಾದಾಮ, ಮನುಕ್ಕಿ ಮತ್ತು ಕೊಬ್ಬರಿ, ಗಸಗಸೆ, ಏಲಕ್ಕಿ ಇದನ್ನು ತುಪ್ಪದಾಗ ಹುರ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಆಮೇಲೆ ಈ ಒಂದು ಯಾವ ರೀತಿ ಆಗ್ಬೇಕಂದ್ರೆ ಈ ಕಡಲೆಬೇಳೆ ನಾವು ಹೂರ್ಣಕ್ಕೆ ಯಾವ ರೀತಿ ರೆಡಿ ಮಾಡ್ಕೋದು ಅದು ಇದೆಲ್ಲ ಬೆಲ್ಲದ ಪಾಕ ಇವೆಲ್ಲ ಏನೇನೋ ಹಾಕಿದಂಥ ಪದಾರ್ಥಗಳು ಎಲ್ಲ ಮಿಕ್ಸ್ ಆಗಿ ಒಂದು ರೀತಿ ಪಾಕದಾಗ ಮಿಕ್ಸ್ ಆಗ್ಬೇಕು, ಗಟ್ಟಿ ಆಗ್ಬೇಕಾದ ಆ ರೀತಿ ಆಯ್ತಂದ್ರೆ ಅದು ನಮ್ಮ ನೈವೇದ್ಯ ರೆಡಿ. ಅಥವಾ ನಾವು ಮಾಡಿದಂಥ ಏನು ಇದು ಹಯಗ್ರೀವತೆ ನೈವೇದ್ಯ ಇರ್ತೈತಿಲ್ಲ ಅದು ಕೂಡ ರೆಡಿಯಾಗಿರ್ತೈತಿ. ಅದೇ ರೀತಿ ನಾನು ಮಾಡಿ ಇದೇ ಫಸ್ಟ್ ಟೈಮ್ ಮಾಡ್ಕೋದೇನು ಆಮೇಲೆ ಇಲ್ಲಿ ನಾನು ನೈವೇದ್ಯವನ್ನು ಮಾಡಿ ಅದ್ರ ಮೇಲೆ ತುಳಸಿ ಎಲೆ ಇಟ್ಟನ್ನು ರಾಯರಿಗೆ ನೈವೇದ್ಯವನ್ನು ಮಾಡೀನಿ. ಆಮೇಲೆ ನಾನು ಪೂಜೆ ಬೆಳಗ್ಗೆ ಮಾಡ್ಕೊಂಡೀನಿ, ಡ್ರೈ ಫ್ರೂಟ್ಸ್ ನೈವೇದ್ಯ ಇಟ್ಟೀನಿ. ಮಧ್ಯಾಹ್ನಕ್ಕೆ ಏನಾರು ನೈವೇದ್ಯ ಮಾಡ್ಬೇಕಂತೇಳಿ ಇದನ್ನು ಮಾಡಿ. ಆನಂತರ ನನಗೆ ಇವತ್ತು ಈ ರೀತಿ ಸೇವೆಗಳನ್ನ ಮಾಡ್ಕೊತೀನಿ. ಅಂದರೆ ನಮ್ಮ ಮನ್ಯಾಗ ಮಸಾಲೆ ಖಾರ ಆಗಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿಯನ್ನು ಸೇವೆನೇ ಮಾಡೋಲ್ಲ. ಯಾಕಂದರೆ ಒಂದು 3 ದಿವಸ 4 ದಿವಸಿನ ಸೇವೆ ಆಗ್ತೈತೆ. ನಾವು ಇದನ್ನೆಲ್ಲ ಬಿಟ್ಟು ಎಷ್ಟು ಆತೈತೆ ನಿಯಮಗಳನ್ನ ಪಾಲನೆ ಮಾಡಿ
ಸೇವೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ಇವತ್ತು ನನಗೆ ಒಂದು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ರಾಯರ ಸೇವೆ ಮಾಡ್ಕೊತಾರೆ ಅಂದ್ರೆ ಈ 3 ದಿನ ಆಗಲಿ ಅಥವಾ ಗುರುವಾರ ಸೇವೆ ಮಧ್ಯಾಹ್ನ ಊಟ ಮಾಡಿತ್ತಂದ್ರೆ ಮಧ್ಯಾಹ್ನ ಊಟ ಮಾಡೋದಿರ್ತೈತಿ, ಸಾಯಂಕಾಲ ಫಲಹಾರ ಅಥವಾ ಹಾಲು ತೊಗೋದಿರ್ತೈತಿ. ಅದೇ ರೀತಿ ನಾ ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಮತ್ತು ಟೊಮ್ಯಾಟೋದ ಒಂದು ಸ್ವಲ್ಪ ಪಲ್ಯನ ಮಾಡ್ಕೊಂಡು ಬೆಳಗ್ಗೆನೇ ಚಪಾತಿ ಮಾಡಿಟ್ಟಿನಿ, ಅನ್ನದ ಇತ್ತು, ರಾಯರಿಗೂ ನೈವೇದ್ಯ ಮಾಡಿಟ್ಟಿನಿ. ಈಗ ಈ ನನ್ನ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಟೊಮ್ಯಾಟೊ ಎರಡು ಮಿಕ್ಸ್ ಮಾಡಿ ಚೆಂದಂಗೆ ಹುರ್ಕೊಂಡ ಅದಕ್ಕೆ ನಂಗೆ ಮಸಾಲೆ ಖಾರ ಹಾಕೋದಿಲ್ಲ, ಹಾಗಾಗಿ ಬೆಳ್ಳುಳ್ಳಿ ಕೂಡ ಹಾಕೋದಿಲ್ಲ, ಉಳ್ಳಾಗಡ್ಡಿ ಕೂಡ ಹಾಕೋದಿಲ್ಲ. ಅದೇ ರೀತಿ ಜೀರಿಗೆ ಸಾಸಿವೆ ಹಾಕಿ ಹಸಿಮೆಣಸಿನ್ಕಾಯನ್ನ ಕೊಟ್ಟಿಟ್ಟು ಜಜ್ಜಿಗೆ ಅದಕ್ಕೆ ನಾ ಹುರಿದಿಟ್ಟಂಥ ಬೆಂಡೆಕಾಯಿ ಮತ್ತು ಟೊಮಾಟೋಯನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ನಾನು ಕುದಿಸ್ಕೊಂಬಿಟ್ಟಿನಿ. ಇಷ್ಟು ಈಸಿಯಾಗಿ, ಯಾಕಂದ್ರೆ ನಾವು ಎಷ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತೇವೆ ಇಂಥ ದಿನಗಳ್ದಾಗ ನಮಗೆ ಅಷ್ಟೇ ಒಂದು ಪಾಸಿಟಿವ್ನೆಸ್ ಇರ್ತೈತಿ. ನಾವು ಎಷ್ಟು ಆಗ್ತೈತೆ ಅಷ್ಟೆಲ್ಲ ನಿಯಮಗಳನ್ನ ಕೂಡ ಪಾಲನೆ ಮಾಡ್ತಿರ್ತೀವಲ್ಲ, ಅದೇ ರೀತಿ ಇಲ್ಲಿ ನೋಡಿರಿ ಬಿಸಿ ಬಿಸಿ ಅನ್ನ ಮತ್ತು ರೆಡಿ ಮಾಡಿಟ್ಟಂಥ ಬೆಂಡೆಕಾಯಿ ಪಲ್ಯವನ್ನು 12:30 1 ಗಂಟೆಗೆ ಊಟವನ್ನು ಮುಗಿಸ್ಕೊಂಡು ರಾಯರೆಲ್ಲ ಸೇವೆ ನನಗೆ ಎಷ್ಟಾಗುತ್ತೆ ಅಷ್ಟು ಸೇವೆಯನ್ನು ಮಾಡಿ ಇನ್ನು ಈ 3 ದಿವಸದ ಸೇವೆ ಏನಿದೆ ನನ್ನ ಜೀವನದಾಗ ಫಸ್ಟ್ ಟೈಮ್ ಮಾಡ್ಕೊಂಡು ಏನೋ ಒಂದು ರೀತಿ ಖುಷಿ ನನಗೆ ಈ ಸೇವೆಯನ್ನು ನಾನು ಮಾಡ್ತೇನೆ ಅನ್ನೋದು. ಅದೇ ರೀತಿ ಸೇವೆಯನ್ನು ಮಾಡಿ ಅಂದರೆ ಈ ರಾಯರ ಸೇವೆ ಈ ದಿನ ಮಧ್ಯಾಹ್ನ ಅಷ್ಟೇ ಊಟ ಮಾಡಬೇಕು, ಸಾಯಂಕಾಲ ಫಲಹಾರ ಅಥವಾ ಪೂಜೆ ಮಾಡೋದಕ್ಕೆ ಏನೂ ತಿನ್ನಬಾರ್ದು ಅನ್ನೋದಿತ್ತು. ಅದೇ ರೀತಿ ನಾನು ಕೂಡ ನನಗೆ ಎಷ್ಟು ಮಾಹಿತಿ ಗೊತ್ತಿತ್ತು ಅಷ್ಟೆಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಈ ರೀತಿ ರಾಯರ ಸೇವೆಯನ್ನು ಮಾಡಿದೆ. ನೀವು ಕೂಡ ಸೇವೆಯನ್ನು ಆರಂಭ ಮಾಡಿದ್ರೆ ಕಮೆಂಟ್ದಾಗ ದಯವಿಟ್ಟು ತಿಳಿಸಿರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಈ ವಿಡಿಯೋಗಳು ಇಷ್ಟ ಆಗ್ತಾರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ರಾಯರ ಸೇವೆ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಯಾವುದೇ ರೀತಿ ಸೇವೆಯನ್ನು ಏನಿಲ್ಲ, ನಾ ಮಾಡಿದಂಥ ಒಂದು ಸಣ್ಣ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನು. ಅನೇಕ ಜನರ ಸೇವೆಯನ್ನು ಮಾಡ್ತಿರ್ತೀನಿ, ನನಗಿಂತ ಎಷ್ಟೋ ಪಟ್ಟು ಸೇವೆ ಮಾಡೋರು ಕೂಡ ಇದ್ದಾರೆ. ಈ ಥರ ಒಂದು ಸಣ್ಣ ಅಳಲು ಸೇವೆ ಅಂದರೆ ಒಂದು ಸಣ್ಣ ಎಳ್ಳಷ್ಟು ಈಗ ಸೇವೆಯನ್ನು ಆರಂಭ ಮಾಡಿದೆನು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನೋಡೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.